ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದನ್ನ ಬಹಳಷ್ಟು ಜನ ನಂಬಿಕೊಂಡಿರೋ ಕನ್ನಡಿಗರು ದೂರದ ಅಮೆರಿಕೆಯಲ್ಲಿ ಇದ್ದಾರೆ. ಕನ್ನಡವನ್ನೇ ತನು ಮನ ಧನ ಕನ್ನಡಕ್ಕೋಸ್ಕರ ಅರ್ಪಣೆ ಮಾಡಿಕೊಂಡು ಕನ್ನಡದ ಬೇರನ್ನ ಇಲ್ಲಿಯೂ ತರುವ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಹತ್ತು ಹಲವರು ಅಂದ್ರೆ ಬಹಳ ಕಡಿಮೆ ಆಗುತ್ತೆ, ಅಸಂಖ್ಯಾತ ಕಲಾವಿದರು ಇಲ್ಲಿ ನೆಲೆಸಿದ್ದಾರೆ. ಕನ್ನಡ ಕಸ್ತೂರಿಯ ಪರಿಮಳವನ್ನ ಇಲ್ಲೂ ಸಹ ವ್ಯಾಪಕವಾಗಿ ಹಬ್ಬಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತಹ ಕನ್ನಡದ ವಾಣಿಯೊಂದು ಇಲ್ಲಿ ಅಮೆರಿಕದ ರಾಲಿಯಲ್ಲಿ ನೆಲೆಸಿದೆ. ಈ ವಾಣಿ ಎಂತಹ ವಾಣಿ ಅಂದರೆ ಗಂಟಲಿನಿಂದ ಮನಸ್ಸಿನಿಂದ ಹೊರಹೊಮ್ಮಿಸುವ ವಾಣಿ, ಸುಮಧುರ ವಾಣಿಯದು. ಆ ವಾಣಿ ಹೆಸರು ಎಲ್ರಿಗೂ ಇರ್ತಾರೆ. ಶ್ರುತಿ ಅಂತಾರೆ, ಅಪಶ್ರುತಿ ಇರುತ್ತೆ. ಸಾತ್ವಿಕ ಅಂತಾರೆ, ಸಾತ್ವಿಕತೆನೇ ಇರುತ್ತೆ. ಆದ್ರೆ ವಾಣಿ ಅಂತ ಇಟ್ಕೊಂಡಿರೋ ಈ ವಾಣಿಗೆ ನಿಜವಾಗ್ಲೂ ವಾಣಿಯ ವರ ಸಿಕ್ಕಿದೆ ಅಂತ ಹೇಳ್ಬೋದು. ಅಷ್ಟು ಸುಶ್ರಾವ್ಯವಾಗಿ ಹಾಡುವ ಕಲಾವಿದೆ ಈ ಯುವ ಪ್ರತಿಭೆ. ಮತ್ತೊಂದು ಕೈ ಸೇರ್ಪಡೆಯಾಗಿದೆ, ಅದು ಜನಪ್ರಿಯ ಗಾಯಕರಾದ ರಾಮ್ ಪ್ರಸಾದ್. ಮೂಡಲ್ ಕುಂಡಲ್ ಕೆರೆ ನೋಡೋರ್ ಗೊಂದೈ ಭೋಗ. ಗೆಳೆಯರ ಪ್ರಯತ್ನದೊಂದಿಗೆ ಈ ಯೋಜನೆ ಫಲಕಾರಿಯಾಗಲಿ, ಆದಷ್ಟು ಹೊಸ ಹೊಸ ಹಾಡುಗಳನ್ನು ಕೇಳುವ ತುಡಿತ ಕೇಳುಗರಿಗಿದೆ, ಕೊಡೋ ಮನಸ್ಸು ಈ ಕಲಾವಿದರಿಗಿದೆ. ಅಂದಮೇಲೆ ಇದು ಬಹಳ ಜನಪ್ರಿಯವಾಗತ್ತೆ. ನಾಡಿನಾದ್ಯಂತ, ನಮ್ಮ ನಾಡಿನಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ಈ ಸಂಗೀತ ಹರಡಲಿ, ಎಲ್ಲರನ್ನು ತಲುಪಲಿ, ಎಲ್ಲರ ಜನಮಾನಸದಲ್ಲಿ ಈ ಕಲಾವಿದರ ಪ್ರಯತ್ನ ಚಿರಸ್ಥಾಯಿಯಾಗಿ ನೆಲೆಗೊಳ್ಳಲಿ ಅಂತ ನಾನು ಹಾರೈಸ್ತೀನಿ. ಅವರ ತಂಡಕ್ಕೆ ಎಲ್ಲ ಯಶಸ್ಸು ಸಿಗಲಿ ಅಂತ ನಾನು ಕನ್ನಡಿಗರ ಪರವಾಗಿ, ಕನ್ನಡ ಕಲಾವಿದರ ಪರವಾಗಿ, ಸುಗಮ ಸಂಗೀತ ಕಲಾವಿದರ ಪರವಾಗಿ ನಾನು ಹಾರೈಸ್ತೀನಿ. ನಮಸ್ಕಾರ.